ನನ್ನ ವಿಷಯ. ಈಗ ಈ ವಿಷಯ ಹೌದು, ಹೇಳಬೇಕಾದಂತಹ ವಿಷಯ, ಹೇಳಲೇಬೇಕಾದ ಅನಿವಾರ್ಯತೆ ಇರ್ತಿದ್ರೆ ಇದಕ್ಕಿಂತ ಮೊದಲು ಹೇಳ್ತಿರ್ಲಿಲ್ವಾ? ಎಷ್ಟು ಸಮಯದಿಂದ ಗುಟ್ಟು ಮಾಡ್ತಾ ಇದ್ದೀರಿ ಅಂತ ಆಯ್ತು. ಈಗ ಅಲ್ಲ, ಕೆಲವು ಅನಿವಾರ್ಯ ಅಂತಾದ್ರೆ ಗುಟ್ಟು ಮಾಡ್ಲೇಬೇಕಲ್ಲ. ಏನು ಗುಟ್ಟು ಅಂತ. ಆದರೆ ನಾನು ನಗೆಯಾಡಿದ್ದು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಯಾವುದಕ್ಕೆ? ಎರಡು ಇರುವೆಗಳು. ಹೌದು, ಏನ್ ಮಾಡಿದ್ದು? ಅವುಗಳಷ್ಟಕ್ಕೆ ಮಾತಾಡ್ತಾ ಉಂಟು. ನನಗೆ ಪ್ರಾಣಿಗಳ ಭಾಷೆ ಎಲ್ಲ ಅರ್ಥ ಆಗ್ತದಲ್ಲ. ಒಳ್ಳೇದಾಯ್ತು. ಈಗ ನೀವು ಹೇಗೂ ಇರುವೆ ಮಾತಾಡಿದ್ದಕ್ಕೆ ನಗೆ ಆಡಿದ್ದಲ್ವ? ಹೌದು. ನನಗೆ ಸ್ವಲ್ಪ ಹೇಳಿ, ನಾನು ನಗೆ ಆಡ್ತೇನೆ. ಹೇಳುವುದಕ್ಕಾಗುವುದಿಲ್ಲ. ಆಗುದಿಲ್ಲ. ಆ ವಿದ್ಯೆ ಎನ್ನುವುದು ನನಗೆ ಗಾರ್ಜರಿಂದ ಬೋಧಿಸಲ್ಪಟ್ಟದ್ದು. ಸರಿಯಪ್ಪ. ಅವರ ಆ ಹೊತ್ತಿಗೆ ಒಂದು ಮಾತನ್ನು ಹೇಳಿದ್ದಾರೆ. ಏನಂತ? ವಿದ್ಯೆಯನ್ನು ಬೋಧಿಸುವಾಗ ಈ ವಿದ್ಯೆ ನನಗೆ ಮತ್ತು ನಿನಗೆ ಈರುವರಿಗೆ ಬಿಟ್ಟು ಮೂರನೆಯವರಿಗೆ ಗೊತ್ತಾಗಬಾರ್ದು ರಹಸ್ಯ. ಈಗ ಮೂರನೆಯವರಿಗೆ ಗೊತ್ತಾದ್ರೆ ನನ್ನ ತಲೆ 1000 ಹೋಳಾಗ್ತದೆ. ಯಾರಿಗೆ ಗೊತ್ತಾದ್ರೆ? ಮೂರನೆಯವರಿಗೆ. ನಾನು ಮೂರನೇ ನಿಮ್ಮ ಮಾಮಾಗಿ ನಾನೀಗ ಹುಟ್ಟು ಬೇಡದೆ ಬಿಟ್ಟು ಬಿಡನು ಸೃಷ್ಟಿಪತಿ ನೀ ನಳಿವ ದೃಷ್ಟಿಯಂತಿರಲಿ ನುಡಿ ಸಿಟ್ಟು ಮರೆತದೆ ಚಂದು ವಚನ. ಗಾಯನ ಉಂಟು ನಿಮ್ಮದ್ದು. ನಮ್ಮದೊಂದು ಕತ್ತೆಯ ಸಂಸಾರ. ನನ್ನನ್ನು ಕತ್ತೆ ಮಾಡಬೇಡಿ ನೀವು. ಹಾಗಲ್ಲ, ನೀವು ಆಗದಿಂದ ಮೂರನೇವರಿಗೆ ಗೊತ್ತಾದ್ರೆ ಹಾಗಾಗ್ತದೆ, ಮೂರನೇವರಿಗೆ ಗೊತ್ತಾದ್ರೆ ಹಾಗಾಗ್ತದೆ ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಮೂರನೇವಳು ನಾನು. ಹೇಳಿದವರು ಯಾರು? ಹೇಳಿದವರು ಗಾರ್ಗ್ಯರು. ಮಹಾತ್ಮರು ಎನ್ನುವುದನ್ನು ಅರ್ಥ ಮಾಡಿಕೊಳ್ತೀಯಾ? ಒಪ್ಪಿದೆ. ಈಗ ಮಹಾತ್ಮರ ಮಾತಿನ ಮರ್ಮ ವ್ಯಕ್ತಿಯೊಬ್ಬರಿಗೆ ಅರ್ಥ ಆಗುವುದು ಯಾವಾಗ? ಕಥೆಯ ಅಂತ್ಯದಲ್ಲಿ. ಈ ಪ್ರಸಂಗ ಮುಗಿಯಲಿವರೆಗೆ ಕಾಯಿ. ಅಲ್ಲಿವರೆಗೆ ಕಾಯ್ಲಿಕ್ಕೆ ಆಗುದಿಲ್ಲ. ಯಾಕೆ? ನೀವೇನು ನನ್ನನ್ನು ಸುಮ್ಮನೆ ನೀವು ಹಾಗೆಲ್ಲ ಹೇಳ್ಬೇಕಾದಿಲ್ಲ. ನನಗೂ ಗೊತ್ತಿದೆ, ನನಗೂ ಶಾಸ್ತ್ರ ಗೊತ್ತುಂಟು. ನಾನೇನು ಗೊತ್ತಿಲ್ಲದೆ ಇರುವುದಲ್ಲ. ಅಲ್ಲ, ನೀನು ಯಾವಾಗಲೂ ಶಾಸ್ತ್ರ ಬಿಟ್ಟು ಮಾತಾಡುದಿಲ್ಲ. ಈಗ ಶಾಸ್ತ್ರವಾಕ್ಯವನ್ನೇ ಹೇಳ್ತೇನೆ. ಯಾವುದನ್ನು? ಒಬ್ಬ ಪುರುಷನಾದವನು ಪೂರ್ಣನಾಗುವುದು ಯಾವಾಗ? ವಿವಾಹಾದಿ ಸಂಸ್ಕಾರವಾದ ಬಳಿಕ. ಹೌದಾ? ಈಗ ಲೋಕದ ಒಂದು ಅರ್ಧನಾರೀಶ್ವರ ತತ್ವ ಅಂತ ಉಂಟು. ನನ್ನನ್ನೊಂದು ಪಾರ್ವತಿ ಅಂತ ತಿಳಿದ್ರೆ ಪಾರ್ವತಿಯ ಒಂದು ಅವಸ್ಥೆ ಈಶ್ವರಿಗಿಂತ ನಿಮ್ಮನ್ನು ಮೇಲೆ ಇಟ್ಟದ್ದು ನೋಡಿ. ನಿಮ್ಮನ್ನು ಮೇಲೆ ಇಡಬೇಕು ಅಂತ ಇಲ್ಲ, ನಾನು ಉದ್ದ ಇರ್ತೇನೆ. ಬೇಗ ಸಿಡಿದು ಬಡಿತದೆ ನೋಡಿ. ನೋಡುವ. ಹಾಗಲ್ಲ, ನಿಮ್ಮನ್ನು ನಿಮ್ಮ ದೇಹಾರ್ಧ ಶರೀರಿಣಿ ಇದ್ದೇನೆ, ವಾಮಾಂಗಿ ಇದ್ದೇನೆ, ಅರ್ಧಾಂಗಿನಿ ಇದ್ದೇನೆ. ನನ್ನಲ್ಲಿ ಹೇಳಿದ್ರೆ ಏನೂ ತಪ್ಪಾಗುವುದಿಲ್ಲ. ನಾನು ಮೂರನೇವಳು ಅಲ್ಲ ಹೇಳ್ತಾ. ಹೇಳಬಾರ್ದು, ಹೇಳುವುದಕ್ಕಾಗುವುದಿಲ್ಲ. ಹೇಳಿದಂತಾದ್ರೆ ನನ್ನ ಪ್ರಾಣಕ್ಕೆ ಸಂಚಕಾರ ಉಂಟು ಅಂತ